ಈ ತರ ಗ್ರೇವಿ ಮಾಡ್ಕೊಂಡ್ರೆ ಅಂತೂ ಸಕ್ಕತ್ತಾಗಿರುತ್ತೆ ಮಾತ್ರ. ಪೂರಿ ಜೊತೆಗಂತೂ ಸೂಪರ್ ಕಾಂಬಿನೇಷನ್ ಅಂತೂ. ಅಂದ್ರೆ ನೀವೇನಪ್ಪ ಅಂತಂದ್ರೆ ಹೊರಗಡೆ ಹೋಟ್ಲುಗಳಲ್ಲೆಲ್ಲ ತಿನ್ನೋದಕ್ಕಿಂತನೂ ಈ ತರ ನೀವೇ ಮನೆಯಲ್ಲಿ ಇಷ್ಟು ರುಚಿಯಾಗಿ ಮಾಡ್ಕೊಳ್ಬೋದಾ ಅಂತ ನಿಮಗೆ ಅನ್ಸುತ್ತೆ. ಬನ್ನಿ ಇವಾಗ ಮಾಡೋದೇ ರೀತಿ ಅಂತ ತೋರಿಸ್ತೀನಿ. ನಾನು ಮಾಡ್ಕೊಂಡಿರೋದು ಒಂದು ಸ್ವಲ್ಪ 2ರಿಂದ 3 ಸ್ಪೂನು ಎಣ್ಣೆ ಹಾಕ್ಕೊಂಡು, ಎಣ್ಣೆಗೆ ನಾನು ಈರುಳ್ಳಿ ಎಣ್ಣೆ ಕಾದ್ಮೇಲೆ ಈರುಳ್ಳಿ ಒಂದು 3 ಈರುಳ್ಳಿ ದಪ್ಪದು ಒಂದು 3 ಈರುಳ್ಳಿನ ಹಾಕೊಳ್ತಾ ಇದ್ದೀನಿ. ಹುರ್ಕೊಳ್ತೀನಿ, ಸಣ್ಣದಾಗಿ ಉದ್ದುದ್ದ ಕಟ್ ಮಾಡಿಕೊಂಡು ಹುರ್ಕೊಳ್ಳೋದಕ್ಕೆ ಅಂತ ಹೇಳಿ ಹಾಕೊಳ್ತಾ ಇದ್ದೀನಿ. ಅದಕ್ಕೆ ನಾನು ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ ಇಷ್ಟನ್ನು ಕೂಡ ಹಾಕೊಳ್ತಾ ಇದ್ದೀನಿ. ಏನಪ್ಪ ಅಂತಂದರೆ ನಾನು ಕ್ವಾಂಟಿಟಿ ಸ್ವಲ್ಪ ಜಾಸ್ತಿನೇ ಮಾಡ್ತಾ ಇದ್ದೀನಿ. ಅರ್ಧ kg ಪನ್ನೀರ್ಗೆ ನಾನು ಗ್ರೇವಿನ ಮಾಡ್ತಾ ಇರೋದು. ನಾನು ಜಾಸ್ತಿ ಜನಕ್ಕೆ ಅಂತಲೇ ಮಾಡ್ಕೊತಾ ಇದ್ದೀನಿ. ನೀವು ಬೇಕಿದ್ರೆ ಕಡಿಮೆ ಮಾಡ್ಕೊಳ್ಬೋದು, ಇದರಲ್ಲಿ ಅರ್ಧ ಮಾಡ್ಕೊಳ್ಬೋದು. ಟೊಮೊಟೊ ಹಾಕ್ಕೊಳ್ತಾ ಇದ್ದೀನಿ. 2 ಟೊಮೊಟೊ ಹಣ್ಣನ್ನು ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ. ಸೀದಾದರೂ ಹಾಕ್ಕೊಳ್ಳಿ, ಉಳಿದಾದರೂ ಹಾಕ್ಕೊಳ್ಳಿ, ಹಣ್ಣಾಗಿರೋದು ಹಾಕ್ಕೊಳ್ಳಿ. ಇದಕ್ಕೆ ನಾನು ಇವಾಗ ಗೋಡಂಬಿ ಹಾಕ್ಕೊಳ್ತಾ ಇದ್ದೀನಿ. ಏನಪ್ಪ ಅಂತಂದರೆ ನನ್ನ ಕೈಯಲ್ಲಿ ಮೀಡಿಯಮ್ ಆಗಿ ಒಂದು ಹಿಡಿಯಷ್ಟು ಅನಿಸುತ್ತೆ, ಸಿಂಪಲ್ಲಾಗಿ ಒಂದು ಹಿಡಿ ಆಗುತ್ತೆ ಅಷ್ಟು ಗೋಡಂಬಿನ ಹಾಕ್ಕೊಳ್ತಾ ಇದ್ದೀನಿ. ಏನಪ್ಪ ಅಂತಂದರೆ ನೀವು ಇಷ್ಟು ಗೋಡಂಬಿನೂ ಹಾಕಬೇಕು ಅಂತೇನಿಲ್ಲ, ನಾನು ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಮಾಡ್ತಾ ಇದ್ದೀನಿ. ಅದೆಲ್ಲ ಫ್ರೈ ಆಗೋ ಅಷ್ಟರಲ್ಲಿ ನಾನು ಇವಾಗ ಪನ್ನೀರನ್ನ ಕಟ್ ಮಾಡ್ಕೊಳ್ತೀನಿ. ನೋಡಿ, ಅರ್ಧ kg ಇದೆ ಇದು. ಅರ್ಧ kg ಪನ್ನೀರ್ ತೊಗೊಂಡಿರೋದು ನಾನು. ಅದೆಲ್ಲ ಫ್ರೈ ಮಾಡ್ಕೊಂಡು ಏನು ಮಾಡಬೇಕು, ನಾವು ಒಂದು ಜಾರಲ್ಲಿ ಹಾಕ್ಕೊಂಡು ರುಬ್ಕೊಂಡ್ಬಿಡ್ತೀನಿ. ಅದು ಮಸಾಲೆಗೆ ಅದು ಅಂದರೆ ಇನ್ನೂ ಸ್ಪೈಸಸ್ ಎಲ್ಲ ಆ್ಯಡ್ ಮಾಡ್ಕೊಂಡಿರಲ್ಲ, ಆಮೇಲೆ ತೋರಿಸ್ತೀನಿ. ಗ್ರೇವಿ ಮಾಡೋವಾಗ ಹಾಕ್ಕೊಳ್ತೀನಿ ಅದೆಲ್ಲ. ಇವಾಗ ನಾನು ಬರೀ ಇದನ್ನೆಲ್ಲ ಹುರ್ಕೊಂಡಿದ್ದೀನಲ್ಲ ಅದನ್ನು ರುಬ್ಕೊಳ್ತೀನಿ. ಪನ್ನೀರು ಸೈಜ್ ನೋಡಿಕೊಂಡು ಕಟ್ ಮಾಡ್ಕೊಳ್ತೀನಿ. ಸ್ವಲ್ಪ ಎಲ್ಲ ಒಬ್ಬೊಬ್ಬರು ಏನಪ್ಪ ಅಂದರೆ ಫುಲ್ಲು ದಪ್ಪ ಕಟ್ ಮಾಡ್ಕೊಳ್ತಾರೆ. ನಾನೇನಿಲ್ಲ, ಮೀಡಿಯಮ್ ಆಗಿ ಕಟ್ ಮಾಡ್ಕೊಳ್ತೀನಿ. ನಾವು ಮನೆಗೆ ಅಂತ ಮಾಡ್ಕೊಳ್ತಾ ಇರೋದಲ್ವ, ಮಾಮೂಲಿ ಎಲ್ರಿಗೂ ನೋಡಿಕೊಂಡು ಕಟ್ ಮಾಡ್ಕೊಳ್ತೀನಿ. ನೀವು ಬೇಕಿದ್ರೆ ಸೈಜ್ ದಪ್ಪ ನೋಡಿಕೊಂಡು ಕೂಡ ಕಟ್ ಮಾಡ್ಕೊಳ್ಳಿ. ನೋಡಿ, ಈ ಥರ ನಾನು ಕಟ್ ಮಾಡ್ಕೊತಾ ಇದ್ದೀನಿ. ಇನ್ನೂ ಸ್ವಲ್ಪ ದಪ್ಪ ಇಲ್ಲ, ಇನ್ನೂ ಚಿಕ್ಕದಾಗೂ ಕೂಡ ಮಾಡ್ಕೊಳ್ಬೋದು. ಈ ಥರ ಎಲ್ಲವನ್ನು ಕಟ್ ಮಾಡಿದಾದ್ಮೇಲೆ ನಾನಿವಾಗ ಒಂದು ದಬ್ರಿನಲ್ಲಿ ಸೇರಿಸ್ಕೊಂಡು ಇದಕ್ಕೆ ಸ್ವಲ್ಪ ಉಪ್ಪು, ಖಾರದ ಪುಡಿ ಎಲ್ಲ ಹಾಕಿ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ನೆನೆಯೋಕ್ಕೆ ಬಿಟ್ಕೊಂಡ್ಬಿಡ್ತೀನಿ. ಅಷ್ಟರಲ್ಲಿ ಗ್ರೇವಿ ಎಲ್ಲ ರೆಡಿ ಮಾಡೋವಷ್ಟರಲ್ಲಿ ನಾವು ಇದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಏನಪ್ಪ ಅಂತಂದರೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಪನ್ನೀರ್ಗೆ ಹಿಡ್ಕೊಂಡಿರುತ್ತೆ. ನೋಡ್ತಾ ಇದ್ದೀರಲ್ಲ, ಹೀಗೆ ಇದೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ನಾನು ಈ ರೀತಿಯಾಗಿ ಮಾಡ್ತಾ ಇರೋದು, ಅದನ್ನೇ ನಾನು ವಿಡಿಯೋನ ಹಾಕ್ತಾ ಇದ್ದೀನಿ. ಒಬ್ಬೊಬ್ಬರು ಒಂದೊಂದು ರೀತಿಯಾಗೂ ಕೂಡ ಮಾಡ್ತಾರೆ. ಏನಪ್ಪ ಅಂತಂದರೆ ಒಬ್ಬೊಬ್ಬರು ಬೆಣ್ಣೆ, ತುಪ್ಪ ಎಲ್ಲ ಹಾಕ್ತಾರೆ. ನಾನು ಏನೂ ಹಾಕಲ್ಲ, ಬೆಣ್ಣೆ ತುಪ್ಪ ಏನು ಬಳಸಲ್ಲ. ನಾನು ಮನೆಯಲ್ಲಿ ಇರೋದ್ರಲ್ಲೇ ನೋಡಿಕೊಂಡು ಒಂದು ಸ್ವಲ್ಪ ಗೋಡಂಬಿ ಒಂದು ಎಕ್ಸ್ಟ್ರಾ ಅಷ್ಟು ಬಿಟ್ಟರೆ ಇನ್ನು ಮಾಮೂಲಿ ಈರುಳ್ಳಿ, ಟೊಮೊಟೊ ಎಲ್ಲ ಮಾಮೂಲಿ ಎಲ್ಲರೂ ಮನೆಯಲ್ಲಿ ಇದ್ದೇ ಇರುತ್ತಲ್ವ, ಅದನ್ನೇ ಹಾಕ್ಕೊಂಡು ಕೂಡ ಮಾಡ್ಕೊಳ್ಬೋದು ರುಚಿಯಾಗಿ. ನೋಡಿ, ಇದನ್ನು ಇಷ್ಟು ಚೆನ್ನಾಗಿ ಫ್ರೈ ಆಗೈತೆ. ಈ ಥರ ಗೋಡಂಬಿ ಹಾಕಿದ್ರೆ ಟೇಸ್ಟ್ ಇದು ಒಳ್ಳೆ ಟೇಸ್ಟ್ ಕೊಡುತ್ತೆ. ಯಾವುದೇ ಥರದ ಹೋಟೆಲ್ಗಳಲ್ಲೂ ಏನು ಈ ಥರ ಟೇಸ್ಟ್ ಇರಲ್ಲ, ಅಷ್ಟು ರುಚಿಯಾಗಿರುತ್ತೆ ನಿಮಗೆ. ಟೇಸ್ಟ್ ಮಾತ್ರ ಸೂಪರು. ಈಗ ನೋಡಿ, ಅದೇ ಬಾಣಲಿಗೆ ಎಣ್ಣೆ ಕಾಯಕ್ಕೆ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಜೀರಿಗೆನ ಒಗ್ಗರಣೆಗೆ ಹಾಕಿ ಸ್ವಲ್ಪ ಒಂದು ಚಿಕ್ಕ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅಷ್ಟರಲ್ಲಿ ಮಸಾಲೆನ ನಾನು ಚೆನ್ನಾಗಿ ರುಬ್ಕೊಂಡ್ಬಂದಿದ್ದೀನಿ. ನುಣ್ಣಗೆ ರುಬ್ಕೊಬೇಕು. ಇದನ್ನು ನೋಡ್ತಾ ಇದ್ದೀರಲ್ಲ, ಈ ಮಸಾಲೆನ ರುಬ್ಬಿರೋದನ್ನು ಕೂಡ ಇದರಲ್ಲಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತೀನಿ. ನೋಡಿ, ಥಿಕ್ನೆಸ್ ಚೆನ್ನಾಗಿ ಬರುತ್ತೆ ಗೋಡಂಬಿ. ಆಮೇಲೆ ಜೊತೆಗೆ ಟೇಸ್ಟ್ ಸಕ್ಕತ್ತಾಗಿರುತ್ತೆ. ಟೇಸ್ಟ್ ಮಾತ್ರ ನಮ್ಮನೆಯಲ್ಲಂತೂ ಇದನ್ನೇ ಮಾಡಿಸ್ಕೊಂಡು ತಿನ್ನೋದು. ಮಕ್ಕಳಂತೂ ತುಂಬ ಇಷ್ಟಪಟ್ಟು ಮಾಡಿಸ್ಕೊಂಡು ತಿಂತಾರೆ. ಈ ಗ್ರೇವಿ ಮಾತ್ರ ಸೂಪರಾಗಿರುತ್ತೆ. ಮಾಡೋದಂತೂ ತುಂಬಾ ಈಸಿ, ಏನಂತ ಇದು ಇಲ್ಲ, ರಿಸ್ಕ್ ಅಂತಲೂ ಅನಿಸಲ್ಲ, ಬೇಗ ಮಾಡ್ಕೊಳ್ಬೋದು. ಚೆನ್ನಾಗಿರುತ್ತೆ ಟೇಸ್ಟು. ನೋಡಿ, ಇದೇ ಥರ ನೀವು ಕೂಡ ಮಾಡ್ಕೊಳ್ಳಿ. ಕೆಲವೊಬ್ಬೊಬ್ಬರು ಒಂದೊಂದು ರೀತಿಯಾಗಿ ಮಾಡ್ತಾರೆ. ನಾನು ಮಾಡಿರೋದು ಈ ಥರ, ಆದರೆ ಟೇಸ್ಟ್ ಮಾತ್ರ ಸಖತ್ತಾಗಿತ್ತು. ಯಾವುದೇ ಥರ ಫ್ರೆಶ್ ಕ್ರೀಮ್ ಆ ಥರ ಎಲ್ಲ ಏನೂ ಬಳಸಲ್ಲ, ಮನೆಯಲ್ಲಿ ಇರೋದನ್ನೇ ಹಾಕ್ಕೊಳ್ತೀನಿ. ನೋಡಿ, ಧನಿಯಾ ಪುಡಿ, ಮೆಣಸಿನ್ಕಾಯಿ ಪುಡಿ, ಅರಿಶಿನ ಪುಡಿ, ಜೊತೆಗೆ ಗರಂ ಮಸಾಲ ಹಾಕ್ಕೊಳ್ತಾ ಇದ್ದೀನಿ. ಮೆಣಸಿನ್ಕಾಯಿ ಪುಡಿ ಏನಪ್ಪ ಅಂತಂದರೆ ನಾನು ಮಾಮೂಲಿ ಚಿಲ್ಲಿ ಪೌಡರ್ ಆ ಥರ ಅಲ್ಲ, ಬ್ಯಾಡಗಿ ಮೆಣಸಿನ್ಕಾಯಿ ಪೌಡರ್ ಇತ್ತಲ್ವ ಅದನ್ನೇ ಹಾಕ್ಕೊಂಡಿದ್ದೀನಿ ನಾನು. ಕಲರ್ಗೂ ಕರೆಕ್ಟಾಗಿರುತ್ತೆ, ಮತ್ತು ರುಚಿನೂ ಇರುತ್ತೆ, ಖಾರನೂ ಇರುತ್ತೆ ಅಂತ ಹಾಕ್ಕೊಂಡಿದ್ದೀನಿ. ನೀವು ಬೇಕಿದ್ರೆ ಸ್ವಲ್ಪ ಖಾರನೂ ಆ್ಯಡ್ ಮಾಡ್ಕೊಳ್ಳಿ. ನಾನು ಮೀಡಿಯಮ್ ಖಾರ ಮಾಡ್ಕೊಂಡಿದ್ದೀನಿ. ನಮ್ಮ ಮನೇಲಿ ಮಕ್ಕಳೆಲ್ಲ ಖಾರ ಜಾಸ್ತಿ ತಿನ್ನಲ್ಲ, ಅದಕ್ಕೆ ನೋಡಿ ಉಪ್ಪನ್ನು ಕೂಡ ರುಚಿಗೆ ತಕ್ಕಷ್ಟು ಹಾಕ್ಕೊಂಡಿದ್ದೀನಿ. ಈ ಪನ್ನೀರ್ಗೂ ಕೂಡ ಹಾಕಿದ್ನಲ್ಲ, ಅದಕ್ಕೆ ನೋಡ್ಕೊಂಡು ಹಾಕ್ಕೋಬೇಕು. ನೋಡಿ, ಪನ್ನೀರ್ನ ಇವಾಗ ಸೇರಿಸ್ಕೊತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಫ್ರೈ ಮಾಡಿಬಿಟ್ಟಾದರೂ ಹಾಕ್ಕೊಳ್ಬೋದು, ಇಲ್ಲಾಂದರೆ ಹಂಗೆ ಡೈರೆಕ್ಟ್ ಕೂಡ ಹಾಕ್ಕೊಳ್ಬೋದು. ನೀವು ಬೇಕಿದ್ರೆ ಇನ್ನೊಂದು ಬಾಣಲಿನಲ್ಲಿ ಎಣ್ಣೆ ಹಾಕ್ಬಿಟ್ಟು ಸ್ವಲ್ಪ ಆ ಕಡೆ ಈ ಕಡೆ ಸ್ವಲ್ಪ ತಿರುಗಿಸ್ಬಿಟ್ಟು ಹಾಕ್ಕೊಳ್ಳಿ. ಅದರೊಳಗಡೆ ನಾವು ಇದೇ ಥರನೇ ಹಾಕ್ಕೊಳ್ತೀನಿ, ಅಂದರೆ ಸ್ಮೂತಾಗಿರುತ್ತೆ, ಹಾಗಾಗಿ ಈ ಥರ ಮಾಡ್ಕೊಳ್ತೀನಿ. ನೀವು ಬೇಕಿದ್ರೂ ಕೂಡ ಆ ಥರನೂ ಕೂಡ ಮಾಡ್ಕೊಳ್ಬೋದು. ನೋಡಿ, ಇದೆಲ್ಲ ಹಾಕಿದಾದ್ಮೇಲೆ ನಾನು ಸ್ವಲ್ಪ ನೀರು, ನಿಮಗೆ ಗಟ್ಟಿ ಥಿಕ್ನೆಸ್ ಎಲ್ಲ ಎಷ್ಟು ಬೇಕು ನೋಡಿಕೊಂಡು ನೀರನ್ನ ಹಾಕ್ಕೊಳ್ಳಿ. ಗಟ್ಟಿ ಜಾಸ್ತಿ ಆಗುತ್ತೆ, ಯಾಕಪ್ಪ ಅಂತಂದರೆ ನಾನು ಗೋಡಂಬಿ ಹಾಕಿದ್ದೀನಲ್ವಾ, ಅದಕ್ಕೋಸ್ಕರ.
ನೋಡಿ ಇದನ್ನೆಲ್ಲ ಹಾಕಿದಾದ್ಮೇಲೆ ಸ್ವಲ್ಪ ಹೊತ್ತು ನಾನು ತಟ್ಟೆ ಮುಚ್ಚಿ ಇಟ್ಬಿಡ್ತೀನಿ. ಇದು ಏನಪ್ಪ ಅಂತಂದರೆ ಮೇಯ್ನ್ ಇದು ಇಂಗ್ರೀಡಿಯೆಂಟ್ಸ್ ಅಂತಲೇ ಹೇಳ್ಬೋದು. ಯಾವುದೇ ಥರ ಫ್ರೆಶ್ ಕ್ರೀಮ್ ಏನೂ ಹಾಕಲ್ಲ. ನಾನು ಇದು ಮನೆಯಲ್ಲಿರುವಂಥ ಹಾಲಿನ ಕೆನೆಯನ್ನೇ ಬಳಸ್ಕೊಂಡು ನಾನು ಮಾಡ್ತಾ ಇರೋದು. ಮೇಯ್ನ್ ಇದೇ ಟಿಪ್ಸ್ ಬಳಸ್ಕೊಂಡು ನೀವು ಮಾಡ್ಕೊಂಡ್ರಂತೂ ತುಂಬ ಚೆನ್ನಾಗಿರುತ್ತೆ. ಇದೇ ಮೇಯ್ನ್ ಟೇಸ್ಟ್ ಕೊಡೋದು. ನೋಡಿ ಹಾಲಿನ ಕೆನೆ ನಾನು ಫಸ್ಟ್ ಏನಕ್ಕಾದ್ರೂ ಹಿಂಗೆ ಹಾಲು ಕಾಯಿಸಿದ್ದಾಗ ಎತ್ತಿಟ್ಟಿರ್ತೀನಿ ಫ್ರಿಜ್ಜಲ್ಲಿ. ಆವಾಗ ಇದು ಗಟ್ಟಿಯಾಗಿತ್ತು, ಅದನ್ನು ನೋಡಿ ನೀಟಾಗಿ ಸ್ಮೂತಾಗಿ ಎಲ್ಲ ತಿರುಗಿಸ್ಕೊಂಡು ಆವಾಗ ನಾನು ಇದರಲ್ಲಿ ಹಾಕ್ಕೊಳ್ತೀನಿ. ನೋಡಿ ಇದೇನಪ್ಪ ಕಸೂರಿ ಮೇಥಿನೂ ಕೂಡ ಹಾಕ್ಕೊಂಡು ನೋಡಿ ಕ್ರೀಮ್ನು ಕೂಡ ಅದರಲ್ಲಿ ಹಾಕ್ಕೊಂಡ್ಬಿಡ್ತೀನಿ. ಕ್ರೀಮ್ ಥರ ಮಾಡ್ಕೊಂಡಿದ್ದೀನಿ, ಹಾಲಿನ ಕೆನೆ ಕ್ರೀಮ್ ಅಲ್ಲ. ಅದಕ್ಕೆ ಇದನ್ನೇ ಹಾಕ್ಕೊಳ್ತಾ ಇದ್ದೀನಿ. ಯಾವುದು ಏನು ಕೂಡ ಬಳಸಲ್ಲ. ಇದು ಇರೋದ್ರಲ್ಲೇ ಮನೆಯಲ್ಲೇ ತುಪ್ಪ ಬೆಣ್ಣೆ ಏನು ಹಾಕ್ಕೊಳ್ದಿರನೇ ತುಂಬ ತುಂಬ ರುಚಿಯಾಗಿ ನೀವೇ ಮನೆಯಲ್ಲಿ ರೆಡಿ ಮಾಡ್ಕೊಳ್ಬೋದು. ಈ ಥರ ನೀವು ಒಂದ್ಸಲ ಮಾಡ್ಕೊಳ್ಳಿ. ನೀವು ಕೂಡ ಮನೆಯಲ್ಲಿ ಇದೇ ಥರನೇ ಮಾಡ್ಕೊತಾನೆ ಇರ್ತೀರ. ಯಾವಾಗೂ ಪದೇ ಪದೇ ತಿನ್ನಬೇಕು ಅಂತಲೇ ಅನಿಸ್ತಾ ಇರುತ್ತೆ. ಅಷ್ಟು ರುಚಿಯಾಗಿರುತ್ತೆ ಮಾತ್ರ. ಹಂಗೆ ನನ್ನ ವಿಡಿಯೋನ ಯಾರೆಲ್ಲ ನೋಡ್ತಾ ಇದ್ದೀರಾ, ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಯೂಟ್ಯೂಬಲ್ಲಿ ನೋಡ್ತಾ ಇದ್ರೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್ಕಲ್ಲಿ ಎಲ್ಲ ಕಡೆ ನೋಡ್ತಾ ಇದ್ರೆ ವಿಡಿಯೋನ ಹಂಗೆ ಫಾಲೋ ಮಾಡೋದನ್ನು ಕೂಡ ಮರಿಬೇಡಿ. ಹಂಗೆ ಸಪೋರ್ಟ್ ಮಾಡಿ ಅಂತ ಹೇಳಿ ಕೇಳ್ಕೊತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ, ಈಗ ಒಂದು ಸ್ವಲ್ಪ ಹೊತ್ತು ತಟ್ಟೆ ಮುಚ್ಚಿ ಬೇಯಿಸ್ಕೊಂಡಾದ್ಮೇಲೆ ತೋರಿಸ್ತಾ ಇದ್ದೀನಲ್ಲ, ನೋಡಿ ಗ್ರೇವಿ ಮಾತ್ರ ಸಖತ್ತಾಗಿದೆ. ಟೇಸ್ಟ್ ಮಾತ್ರ ನೋಡ್ತಾ ಇದ್ರಂತೂ ಅಂದ್ರೆ ಮಾತ್ರ ನೋಡ್ತಾ ಇದ್ರೇ ತಿನ್ನಬೇಕು ಅಂತಲೇ ಅನ್ನಿಸ್ತಾ ಇರುತ್ತೆ. ಅಂದರೆ ಅಷ್ಟು ರುಚಿಯಾಗಿತ್ತು ಮಾತ್ರ. ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ಪೂರಿ ಜೊತೆಗೆ ಚಪಾತಿ ಜೊತೆಗಂತೂ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಪರೋಟ ಇದೆಲ್ಲ ಕೂಡ ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ನೋಡ್ತಾ ಇದ್ದೀರಲ್ಲ, ಗ್ರೇವಿ ಮತ್ತು ಪೂರಿ ಹಾಕ್ಕೊಂಡು ನಾವು ಕೂಡ ತಿಂತಾ ಇದ್ದೀವಿ. ತುಂಬ ಚೆನ್ನಾಗಿತ್ತು. ತಿಂದಮೇಲೆ ನಾನು ಕೂಡ ವಿಡಿಯೋ ಹಾಕ್ತಾ ಇರೋದು. ಇದು 2-3 ಸಲ ಮಾಡ್ಕೊಂಡಿದ್ದೀನಿ. ಇದೇ ಥರನೇ ಮಾಡ್ಕೊಡ್ತೀನಿ. ಮಕ್ಳಿಗಂತೂ ಇಷ್ಟಪಟ್ಟು ತಿಂತಾರೆ. ನೀವು ಕೂಡ ಮಾಡ್ಕೊಳ್ಳಿ. ಎಲ್ರಿಗೂ ನಮಸ್ಕಾರ. ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.